ಹಿಂದೂ ಸಮ್ಮೇಳನ ಸಮಿತಿ ಹೊನ್ನಾವರ ನಗರ ಘಟಕದ ವತಿಯಿಂದ ಪಟ್ಟಣದ ಸೆಂಟ್ ಥಾಮಸ್ ಸ್ಕೂಲ್ ಮೈದಾನದಲ್ಲಿ ಡಾಕ್ಟರ್ ಅರುಣ್ ವಿ ಕಾರ್ಕಳ್ ಇವರ ವೇದಿಕೆಯಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಶರಾವತಿ ಸರ್ಕಲ್ನಿಂದ ತೆಂಗಲ್ ರಸ್ತೆ, ಬಜಾರ್ ರಸ್ತೆ ಮಾರ್ಗವಾಗಿ ಸೆಂಟ್ ಥಾಮಸ್ ಮೈದಾನದ ತನಕ ಭವ್ಯ ಶೋಭಾಯಾತ್ರೆ ಮೆರವಣಿಗೆ ನಡೆಯಿತು. ಕರ್ಕಿ ದೈವಜ್ಞ ಮಠದ ಸಚ್ಚಿದಾನಂದ ಜ್ಞಾನೇಶ್ವರ ಸ್ವಾಮೀಜಿ ಮತ್ತು ಶೃಂಗೇರಿ ಕೂಡಲಿ ಮಠದ ಅಭಿನವಶಂಕರ ಭಾರತಿ ಸ್ವಾಮೀಜಿಯವರನ್ನು ಭವ್ಯ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಮೆರವಣಿಗೆಯಲ್ಲಿ ವಿವಿಧ ಬಗೆಯ ಟ್ಯಾಬ್ಲೋ, ಕುಣಿತ, ಭಜನೆ, ಡೊಳ್ಳು ಕುಣಿತ, ಮರಕಾಲು ಸೇರಿ ವಿವಿಧ ತಂಡಗಳ ಜೊತೆ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ಹಿಂದೂ ಸಮ್ಮೇಳನದ ಚಾಲನೆಯನ್ನು ಕರ್ಕಿಯ ಜ್ಞಾನೇಶ್ವರಿ ಪೀಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತೀ ಮಹಾಸ್ವಾಮಿಯವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಆಶೀರ್ವಚನ ನೀಡಿ ಜೀವನದಲ್ಲಿ ರಾಮನ ಆದರ್ಶವನ್ನು ಪಾಲಿಸಿ ದೇಶದಲ್ಲಿ ಬದುಕು ನಡೆಸಿದರೆ ರಾಮರಾಜ್ಯ ನಿರ್ಮಾಣ ಸಾಧ್ಯವಿದೆ. ನಾವು ಭಾರತೀಯರು ಹಿಂದೂಗಳು ಹೇಳುತ್ತೇವೆ, ಆದರೆ ಹಿಂದೂ ಸಂಸ್ಕೃತಿಯನ್ನು ಪಾಲಿಸುತ್ತಿದ್ದೇವೆ ಎಂದು ಪ್ರಶ್ನಿಸಿಕೊಳ್ಳಬೇಕಿದೆ. ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿ ಆಚರಣೆಯನ್ನು ಮರೆಯುತ್ತಿದ್ದೇವೆ. ಇಂದಿನ ಯುವತಿಯರು ನಮ್ಮ ಸಂಸ್ಕೃತಿ ಮೆರೆಯಲು ಅವರನ್ನು ಬೆಳೆಸಿದ ತಂದೆ ತಾಯಿಗಳಾಗಿದ್ದಾರೆ. ನಾವು ನಮ್ಮತನವನ್ನು ಬೆಳೆಸಿ ಸುಸಂಸ್ಕೃತರನ್ನಾಗಿ ಮಾಡಬೇಕು. ಜಾತಿ, ಮತ, ಪಂಥ ಎಂದು ಭೇದ ಭಾವ ಮಾಡದೆ ನಾವೆಲ್ಲ ಒಂದು ಎಂದು ಮುನ್ನಡೆಯೋಣ ಎಂದರು. ಆ ನಿಟ್ಟಿನಲ್ಲಿ ಭಾರತೀಯರಾದ ನಾವು ಹಿಂದೂಗಳಾಗಿ ಮುಂದೆ ಸಾಗಬೇಕಾಗಿದೆ. ರಾಮ ಎಲ್ಲಿರ್ತಾನೋ ಅಲ್ಲಿ ಆರಾಮದಾಯಕವಾದಂತಹ ವಾತಾವರಣ ಸಹಜವಾಗಿ ಸೃಷ್ಟಿಯಾಗ್ತದೆ. ಅಷ್ಟೇ ಅಲ್ಲ, ರಾಮ ಎಲ್ಲಿರ್ತಾನೋ ಅಲ್ಲಿ ದುಷ್ಟ ಸಂಹಾರವೂ ಕೂಡ ಆಗ್ತದೆ ಎಂಬುದನ್ನ ನಾವು ಯಾವ ಕೂಡ ಮರೆಯಬಾರದು. ನಮ್ಮನ್ನ ಯಾರು ದುಷ್ಟ ದೃಷ್ಟಿಯಲ್ಲಿ ನೋಡ್ತಾರೋ ಅವರನ್ನ ಹಾಗೆ ಬಿಟ್ಟರೆ ಪ್ರಾಯ ರಾಮ ಅವತಾರದ ಸಾರ್ಥಕತೆ ಹೇಗೆ ಆಗುವುದಿಲ್ಲವಾಗಿತ್ತು, ಹಾಗೆಯೇ ನಮ್ಮ ಜೀವನದಲ್ಲಿ ರಾಮನ ಆದರ್ಶಗಳನ್ನು ನಾವು ಪರಿಸಬೇಕಾದ್ರೆ ನಾವು ಸೌಭಾಗ್ಯಯುತರಾಗಿ ಶಾಂತವಾಗಿ ಬಾಳಬೇಕು. ಅಷ್ಟೇ ಅಲ್ಲ, ನಮ್ಮತ್ತ ಕೆಟ್ಟ ದೃಷ್ಟಿಯಿಂದ ನೋಡುವಂಥವರನ್ನ ನಾವು ಸರಿಬೇಡುವ ಕಾಲವೂ ಕೂಡ ಇವತ್ತು ಬಂದಿದೆ ಎಂಬುದನ್ನು ನಾವೆಲ್ಲರೂ ಕೂಡ ಇವತ್ತು ತಿಳ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಮುಂದುವರಿಯಬೇಕಾಗಿದೆ. ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಮುಂದೆ ಎಂಬಂಥ ತಿಳುವಳಿಕೆಯಲ್ಲಿ ನಾವು ಇವತ್ತು ಬಾಳಬೇಕಾಗಿದೆ. ಪ್ರಾಯಶಃ ನಾವು ಒಂದು ಮಾತುಗಳನ್ನ ಯಾವಾಗಲೂ ಕೂಡ ನೆನಪಿಟ್ಕೊಳ್ಬೇಕು. ನಮಗೆ ಹೇಳ್ತಾರೆ ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳಿ. ನಮಗೆ ಬುದ್ಧಿ ಯಾವ್ದನ್ನ ಬರ್ತದೆ ಅಂತ ಹೇಳಿದ್ರೆ ನಮ್ಮ ಕೃತಿಗಳಿಂದ ನಮಗೆ ಬುದ್ಧಿ ಬರ್ತಾ ಹೋಗ್ತದಂತೆ. ನಾವು ಯಾವ ರೀತಿ ಕೃತಿಗಳನ್ನ ಮಾಡ್ತಾ ಇದ್ದೇವೆ ಆ ರೀತಿಯ ಬುದ್ಧಿ ನಮ್ಮಲ್ಲಿ ಸಹಜವಾಗಿ ಪರಿವರ್ತನೆಗೊಳ್ತಾ ಹೋಗ್ತದೆ. ನಾವು ತಪ್ಪುಗಳನ್ನೇ ಮಾಡ್ತಾ ಹೋದಾಗ ತಪ್ಪುಗಳು ಮಾಡುವಂಥ ಬುದ್ಧಿ ಸಹಜವಾಗಿ ಬೆಳೀತಾ ಹೋಗ್ತದೆ. ಚೌರ್ಯವನ್ನು ಮಾಡುವಂತಹದ್ದನ್ನು ಇಟ್ಕೊಂಡಾಗ ಚೌರ್ಯ ಮಾಡುವಂಥ ಬುದ್ಧಿ ಪ್ರಸರವಾಗಿ ಹೋಗ್ತಾ ಹೋಗ್ತದೆ. ಆ ನಿಟ್ಟಿನಲ್ಲಿ ನಾವು ಯಾವ ಕೃತಿಗಳನ್ನು ಮಾಡ್ತಾ ಇದ್ದೇವೆ, ನಾವು ಯಾತ್ತ ಸಾಗಿದ್ದೇವೆ ಎಂಬುದನ್ನು ನಾವು ಸ್ವಲ್ಪ ಆತ್ಮಾವಲೋಕನ ಮಾಡುವಂಥ ಅನಿವಾರ್ಯತೆ ಇವತ್ತು ನಮ್ಮಲ್ಲಿ ತುಂಬಿದೆ. ಇವತ್ತು ನಾವೆಲ್ಲ ಹೇಳ್ಕೊಳ್ತಿದ್ದೇವೆ ನಾವು ಭಾರತೀಯರು, ನಾವು ಹಿಂದೂಗಳು ಅಂತ ಹೇಳಿ. ಆದ್ರೆ ನಾವು ಆ ರೀತಿಯಾಗಿ ಬದುಕ್ತಾ ಇದ್ದೇವೆ ಎಂಬಂತ ಒಂದು ಪ್ರಶ್ನೆಯನ್ನ ಇವತ್ತು ನಾವೆಲ್ಲ ಮಾಡ್ಕೊಳ್ಳೋಕ್ಕಾಗಿದೆ. ನಾವೆಲ್ಲ ಹಿಂದೂ ಅಂತ ಹೇಳ್ತಿದ್ದೇವೆ, ನಾವೆಲ್ಲ ಭಾರತ ಅಂತ ಹೇಳ್ತಿದ್ದೇವೆ, ಆದರೆ ಭಾರತೀಯತೆಯನ್ನು ಎಷ್ಟಿಟ್ಟು ನಾವು ಇಟ್ಕೊಂಡಿದ್ದೇವೆ, ಹಿಂದೂಗಳ ಸಂಸ್ಕೃತಿ ಎಷ್ಟು ನಾವು ಅಳವಡಿಸ್ಕೊಂಡಿದ್ದೇವೆ ಎಂಬುದನ್ನು ಸ್ವಲ್ಪ ಗಮನಿಸಿದಾಗ ಪ್ರಾಯ ನಾವು ಆಚಾರವಂತರಾಗದಿದ್ದಕ್ಕಾಗಿ ನಮ್ಮ ಬುದ್ಧಿಯೂ ಕೂಡ ಸರಿಯಾಗಿ ಇಲ್ಲದೇ ಇದೆ ಎಂಬುದನ್ನು ಕೂಡ ನಾವು ಮನಗಾಣಬೇಕಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಭಗವಾನ್ ಸೂರ್ಯನನ್ನ ನಾವು ದೇವರು ಅಂತೇಳಿ ನಂಬಿಸ್ತೇವೆ. ಆ ಸೂರ್ಯ ಬರಬೇಕಾದ್ರೆ ನಾವು ಹೇಳ್ತಾ ಇದ್ದೇವೆ, ಸೂರ್ಯನನ್ನ ಸ್ವಾಗತಿಸುವ ಸ್ವಭಾವ ನಾವು ಹೊಂದಿದ್ದೇವೆ. ಈ ಒಂದೇ ಪ್ರಶ್ನೆ ಸಾಕು ನಾವು ಯಾರು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ. ಪ್ರಾಯ ಇವತ್ತು ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಗಾಗಿ ಮಲಗುವ ಸಮಯವನ್ನೇ ಮರ್ತಿದ್ದೇವೆ. ಮಲಗಬೇಕಾದ್ರೆ ಯಾವುದೋ ಊಟಾಟಿಗಳಲ್ಲಿ ನಾವು ನಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಸೂರ್ಯ ಎದ್ದ ನಂತರ ಎಷ್ಟೋ ಹೊತ್ತಿಗೆ ನಾವು ಹೇಳ್ತಾ ಇದ್ದೇವೆ. ಇದು ಎಷ್ಟು ಸರಿ? ಶಿವಮೊಗ್ಗ ಕೂಡಲಿ ಮಹಾಸಂಸ್ಥಾನದ ಶ್ರೀ ಅಭಿನವಶಂಕರ ಭಾರತೀ ಮಹಾಸ್ವಾಮೀಜಿಯವರು ಲೋಕದಲ್ಲಿ ಅನೇಕ ಕಾರಣಗಳಿಗೆ ಹಲವು ಕೆಲಸ ಮಾಡುತ್ತೇವೆ. ಅಧರ್ಮದ ಹಾದಿಯಲ್ಲಿ ನಾವು ಸಾಗದೆ ಸನ್ಮಾರ್ಗದಲ್ಲಿ ಸಾಗುವುದನ್ನು ಸಂಘ ತಿಳಿಸುತ್ತದೆ. ಹಿಂದೂ ಸಮಾಜ ಧರ್ಮ ಸೂಕ್ಷ್ಮವನ್ನು ಅರಿಯಲು ಹಿಂದೂ ಸಮಾಜೋತ್ಸವ ನಡೆಯುತ್ತಿದೆ ಎಂದರು. ಈ ಮೂರನ್ನು ಬಿಡಬೇಕು ಅಂತ ಹೇಳಿ ಲೋಕೇಶಣ, ವಿತ್ರೇಷಣ, ಪುತ್ರೇಷಣ ಮೂರನ್ನು ಬಿಟ್ಟು ಸನ್ಯಾಸ ದೀಕ್ಷೆಯನ್ನು ಪಡೆಯುವಾಗ ಈ ವೇದಗಳಲ್ಲಿ ಹೇಳಿದಂತಹ ಕರ್ಮಗಳನ್ನೆಲ್ಲ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದರೆ ಕರ್ಮ ಮಾಡಿದರೆ ಕರ್ಮದಿಂದ ಪುಣ್ಯ, ಅದರಲ್ಲಿ ಲೋಕೇಶಣ, ವಿತ್ತೇಷಣ, ಪುತ್ರೇಷಣ ಏನೋ ಒಂದು ಫಲ ಸಿಗ್ತದೆ. ಆ ಫಲ ಅನುಭವಿಸ್ಲಿಕ್ಕೆ ಮತ್ತೆ ಜನ್ಮ ಬೇಕು. ಹೀಗಾಗಿ ಸನ್ಯಾಸಿ ನಂಗೆ ಪುನರ್ಜನ್ಮನೇ ಬೇಡ ಅಂತ ಡಿಸೈಡ್ ಮಾಡಿರ್ತಾರೆ. ಹಾಗಾಗಿ
ವೇದಗಳಲ್ಲಿ ಹೇಳಿದಂತಹ ಪೂಜೆ ಪುನಸ್ಕಾರ ಹೋಮ ಹವನ ಇತ್ಯಾದಿಗಳನ್ನೇ ನಾನು ಮಾಡೋದಿಲ್ಲ ಅಂಥೇಳಿ ಡಿಸೈಡ್ ಮಾಡುವಂಥ ವ್ಯಕ್ತಿ ಸನ್ಯಾಸಿ. ಹಾಗೆ ಡಿಸೈಡ್ ಮಾಡಿ ಆದ್ದರಿಂದ ಕಲ್ತಿರುವಂಥ ಮಂತ್ರಗಳು ಸಂಸ್ಕೃತ ಶಾಸ್ತ್ರಗಳೆಲ್ಲ ಏನು ಬೇಕಾಗೋದಿಲ್ಲ ಇನ್ಮೇಲೆ. ಹಾಗಾಗಿ ಕಲ್ತಿರುವಂಥ ವೇದಗಳನ್ನು ಸಾವಿತ್ರಿ ಮಂತ್ರದಲ್ಲಿ, ಆ ಸಾವಿತ್ರಿ ಮಂತ್ರವನ್ನು ಓಂಕಾರದಲ್ಲಿ ವಿಲೀನ ಮಾಡಿ ಆ ಓಂಕಾರವನ್ನು ಮಾತ್ರ ಜಪ ಮಾಡ್ತಾರೆ. ಹಾಗೆ ಕಲ್ತಿರುವಂಥ ವೇದವನ್ನೇ ಬಿಟ್ಬಿಟ್ಟಿರ್ತಾರೆ. 10-15 ವರ್ಷ ಕಷ್ಟಪಟ್ಟು ಕಲ್ತಿರುವಂಥ ವೇದವನ್ನು ಇದು ಹೆಂಗಪ್ಪ ಅಂದರೆ MBBS ಮಾಡಿ MS ಮಾಡಿ ಪ್ರಾಕ್ಟೀಸ್ ಮಾಡ್ತಾರಂಥ ಸರ್ಜನ್ ಒಬ್ಬರು ಇದ್ದಕ್ಕಿದ್ದಂಗೆ ನನಗೂ ಮೆಡಿಸಿನ್ಗೂ ಸಂಬಂಧವೇ ಇಲ್ಲ ಅಂತ ಹೇಳ್ದಂಗೆ ಸನ್ಯಾಸಿ ಮಾಡೋದು ಆ ಕೆಲಸ. ಆ ವೇದವನ್ನು ಸಾವಿತ್ರಿ ಮಂತ್ರದಲ್ಲಿ, ಆ ಸಾವಿತ್ರಿ ಮಂತ್ರವನ್ನು ಓಂಕಾರದಲ್ಲಿ ವಿಲೀನ ಮಾಡಿ ಓಂಕಾರವನ್ನು ಮಾತ್ರ ಜಪ ಮಾಡೋದ್ರಿಂದ ಸನ್ಯಾಸಿ ಯಾವುದೇ ಪೂಜೆ ಪುನಸ್ಕಾರ ಇತ್ಯಾದಿಯನ್ನು ಮಾಡುವ ಅಗತ್ಯವೂ ಇಲ್ಲ. ಆತನಿಗೆ ವೈದಿಕ ಕರ್ಮಗಳನ್ನು ಮಾಡುವ ಅಗತ್ಯ ಇಲ್ಲ. ಇನ್ನು ಲೌಕಿಕ ಕರ್ಮ, ಹೊಟ್ಟೆಪಾಡಿಗಾಗಿ ಸಂಪಾದನೆ ಮಾಡಿಕೊಳ್ಳೋದು, ಲೋಕೇಶನ ವಿತ್ತೇಶನ ಇತ್ಯಾದಿ ಅವು ಕೂಡ ಇಲ್ಲ. ಹೀಗಾಗಿ ವೈದಿಕ ಕರ್ಮ ಮತ್ತು ಲೌಕಿಕ ಕರ್ಮ ಈ ಎರಡೂ ಪ್ರಕಾರದ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಟ್ಟೋದ್ರಿಂದ, ಕರ್ಮ ಸನ್ಯಾಸವನ್ನು ಮಾಡಿರೋದ್ರಿಂದ ಆತನಿಗೆ ಯಾವ ಕರ್ಮವನ್ನು ಮಾಡುವ ಅಗತ್ಯ ಇಲ್ಲ. ಕೇವಲ ಹೊಟ್ಟೆ ಉದರ ಭರಣೆ ಮಾಡಿಕೊಳ್ಳಿಕ್ಕೆ ಭಿಕ್ಷಾ ಗ್ರಹಣೆಯನ್ನು ಮಾತ್ರ ಮಾಡ್ಬೋದು ಅಷ್ಟೇ. ಅದನ್ನು ಬಿಟ್ಟು ಯಾವ ಕರ್ಮವನ್ನು ಮಾಡುವಾಗಿಲ್ಲ. ಹಾಗೆ ಆ ಸನ್ಯಾಸಿ ಅದನ್ನು ಏನು ಲೋಕಕ್ಕೆ ಏನು ಪ್ರಯೋಜನ ಅಂತ ಕೇಳ್ಬೋದು. ಈ ಪ್ರೊಡಕ್ಟಿವಿಟಿ ಕ್ಯಾಪಿಟಲಿಸ್ಟ್ ಮೈಂಡ್ಸೆಟ್ನಿಂದ ನೋಡೋದಾದರೆ ಇದು ಅನ್ಪ್ರೊಡಕ್ಟಿವ್ ಆ್ಯಕ್ಟಿವಿಟಿ ಪರ್ಸನ್. ಅದು ಮೋಸ್ಟ್ ಅನ್ಪ್ರೊಡಕ್ಟಿವ್ ಪರ್ಸನ್ ಯಾರಪ್ಪ ಅಂತಂದರೆ ಸನ್ಯಾಸಿ ಅಂತ ಆಯಿತು. ಯಾಕಂದರೆ ಏನು ಕೆಲಸ ಮಾಡೋದಿಲ್ಲ. ಆದರೆ ಒಬ್ಬ ಸನ್ಯಾಸಿ ಒಂದು ಸ್ಥಾನದಲ್ಲಿ ಇದ್ದ ಅಂತಂದರೆ ಕನಿಷ್ಠ ಪಕ್ಷ 6 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಅಲ್ಲಿ ಆಧ್ಯಾತ್ಮಿಕ ತರಂಗಗಳಿರ್ತವೆ ಅಂತ ಹೇಳ್ತಾರೆ. ಆತ ತನ್ನ ಪ್ರಣವ ಜಪವನ್ನು ಮಾಡೋದ್ರಿಂದ 6 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಅಲ್ಲಿ, ಅದಕ್ಕಾಗಿ ಸಾನ್ನಿಧ್ಯವನ್ನು ವಹಿಸಬೇಕು ಅಂತ ಹೇಳ್ತಾರೆ, ಬರಬೇಕು ಅಂತ ಹೇಳೋದಿಲ್ಲ. ಹೀಗೆ ನಾವು ಭಾಷೆಯಲ್ಲಿ ನಾವು ಯಾವ ಶಬ್ದಗಳನ್ನು ಬಳಸ್ತಾ ಇದ್ದೀವಿ ಅಂತ ನೋಡಿದರೆ ಅದರ ಹಿಂದಿನ ವಿಜ್ಞಾನ ನಮಗೆ ಅರ್ಥ ಆಗ್ತಾ ಬರ್ತದೆ. ಹಾಗೆ ನಾನು ಮಾತಾಡೋದಿಲ್ಲ, ಕರ್ಮಗಳನ್ನು ಮಾಡೋದಿಲ್ಲ, ನನಗೆ ಪುಣ್ಯ ಬೇಡ ಪಾಪ ಬೇಡ ಕರ್ಮಗಳು ಬೇಡ ಅಂತೇಳಿ ಡಿಸೈಡ್ ಮಾಡುವಂಥ ವ್ಯಕ್ತಿ ಯಾಕೆ ಮಾತಾಡ್ತಾರೆ? ಮಾತಾಡೋದೇ ಇಲ್ಲ, ಮಾತಾಡೋ ಅಗತ್ಯ ಅವ್ರಿಗಿಲ್ಲ. ಹಾಗಾಗಿ ಅಂಥವರನ್ನು ಮಾತಾಡಿಸ್ಬೇಕು ಅಂತಂದರೆ ಅವರ ಅನುಗ್ರಹ ದೃಷ್ಟಿಯಿಂದ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ. ಲೋಕದ ಮೇಲೆ ಅನುಗ್ರಹ ಆಗಲಿ, ಅವ್ರಿಗೆ ಇವರಿಗೆಲ್ಲ ಒಳ್ಳೆಯದಾಗಿ 4 ಮಾತು ಹೇಳೋಣ ಅನ್ನುವಂಥ ಅನುಗ್ರಹ ಭಾವ ಬಂದಾಗ ಮಾತ್ರ ಅವ್ರು ಮಾತಾಡಲಿಕ್ಕೆ ಸಾಧ್ಯ. ಹಾಗಾಗಿ ಆ ಸನ್ಯಾಸಿಗಳನ್ನು ಸಾನ್ನಿಧ್ಯ ವಹಿಸಬೇಕು ಅಂತ ಪ್ರಾರ್ಥಿಸೋದು ಮತ್ತು ಅವರಿಂದ ಅನುಗ್ರಹ ಪಡಿಬೇಕು ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸೋದು, ಇದು ಹಿಂದೂ ಸಮಾಜದಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬಂದಂಥ ಪದ್ಧತಿ. ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರೀಯ ಮಂತ್ರಿ ಗೋಪಾಲ್ ಜಿ ದಿಕ್ಸೂಚಿ ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸಂಘದ ಶತಾಬ್ದಿ ಅಂಗವಾಗಿ ದೇಶದಲ್ಲಿ ಲಕ್ಷಾಂತರ ಹಿಂದೂ ಸಮ್ಮೇಳನ ನಡೆಯುತ್ತಿದ್ದು, ಸಂಘ ಇದನ್ನು ಪ್ರಚಾರಕ್ಕೋಸ್ಕರ ಅಲ್ಲ, ತನ್ನ ಉದ್ದೇಶದ ತಪಸ್ಸಿಗೆ ಸಂದ 100 ವರ್ಷದ ಸಾಧನೆಯ ಪ್ರತೀಕವಾಗಿ ನಡೆಸುತ್ತಿದೆ. ಸಂಘ ತನ್ನ ವಿರೋಧ ಮಾಡಿದವರನ್ನು ವಿರೋಧ ಮಾಡದೆ ಪ್ರಪಂಚದಾದ್ಯಂತ ಮೆಚ್ಚುಗೆ ಗಳಿಸಿದೆ. ಹಿಂದೂಗಳು ಸಂಘಟನೆಯಾಗುವುದಿಲ್ಲ ಎಂದು ಅಪಹಾಸ್ಯ ಮಾಡುತ್ತಿದ್ದರು. ಈಗ ಪರಿವರ್ತನೆಯಾಗಿದೆ. ಹಿಂದೂಗಳು ಒಗ್ಗಟ್ಟಾಗುತ್ತಿದ್ದಾರೆ. ಹಿಂದುವಿಗೆ ಜಗಮನ್ನಣೆ ಬರುತ್ತಿದೆ. ಹಿಂದೂಗಳು ಯಾರ ಮೇಲೂ ಆಕ್ರಮಣ ಮಾಡುವುದಿಲ್ಲ. ಆಕ್ರಮಣ ಮಾಡಿದರೆ ಸಮರ್ಥವಾಗಿ ಉತ್ತರ ಕೊಡುತ್ತಾರೆ. ಹಿಂದೂ ಸಮಾಜದ ಬಗ್ಗೆ ದುಷ್ಟ ಭಾವದಿಂದ ನೋಡಿದರೆ ಸಮರ್ಥವಾಗಿ ಉತ್ತರ ಕೊಡುವ ಸಾಮರ್ಥ್ಯ ಗಳಿಸಿಕೊಂಡಿದ್ದಾರೆ. ಭಾರತ ಸಾಮರ್ಥ್ಯ ಸಮೃದ್ಧಿ ಸಂಸ್ಕೃತಿಯ ದೇಶವಾಗಬೇಕು, ರಾಮರಾಜ್ಯವಾಗಬೇಕು ಎಂದರು. ಸಂಘ ಪ್ರಾರಂಭವಾದಾಗ ಹಿಂದೂ ಸಂಘಟನೆ ಅನ್ನೋದು ಇದು ಕನಸಿನ ಗಂಟಾಗಿತ್ತು. ಜನ ನಂಬುತ್ತಿರಲಿಲ್ಲ. 4 ಬಾಲಕರು ಒಟ್ಟಿಗೆ ಸೇರಿ ಕಬಡ್ಡಿ ಆಡಿದ್ರೆ ದೇಶ ಉದ್ಧಾರ ಆಗೋದಿದೆಯೇನು, ಹಿಂದೂಗಳು ಸಂಘಟಿತರಾಗಬಹುದೇನೋ ಅಂತ ಅಪಹಾಸ್ಯ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ನಾಯಕರು ನನಗೆ ಕತ್ತೆ ಅಂತ ಬೇಕಾದರೂ ಕರೀರಿ, ಆದರೆ ಹಿಂದೂ ಅನ್ಬೇಡ್ರಿ ಅಂತಿದ್ರು. ಅಷ್ಟು ಮಾತ್ರ ಅಲ್ಲ, ಹಿಂದೂ ಅಂದ್ರೆ ಹೇಳಿ ಈ ದೇಶದಲ್ಲಿ ಎಲ್ಲಿವರೆಗೆ ಮುಸಲ್ಮಾನರು ಹಿಂದೂಗಳು ಒಂದಾಗೋದಿಲ್ವೋ ಅಲ್ಲಿವರೆಗೆ ದೇಶಕ್ಕೆ ಸ್ವರಾಜ್ಯ ಬರಕ್ ಸಾಧ್ಯ ಇಲ್ಲ ಅಂತ ಶ್ರೇಷ್ಠ ಹಿಂದೂವಾದಿಯಾಗಿದ್ದಂತಹ ಗಾಂಧೀಜಿಯವರು ಮುಸಲ್ಮಾನರ ತುಷ್ಟೀಕರಣದ ಇಳಿಜಾರಿನಲ್ಲಿ ಇಳಿದರು ಅನ್ನೋದು ನಮಗೆಲ್ಲ ಗೊತ್ತಿದೆ. ಶ್ರೇಷ್ಠ ಹಿಂದೂವಾದಿ, ಹಿಂದೂ ಸಮಾಜಕ್ಕಾಗಿ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿದ ಸ್ವಾತಂತ್ರ್ಯವೀರ ಸಾವರ್ಕರ್ ಅವರು ಸಹ ಜೀವನ ತುಂಬ ಹಿಂದೂ ಸಮಾಜಕ್ಕಾಗಿ ಕಾರ್ಯ ಮಾಡಿದ ನಂತರನೂ ಸಹ ಹೇಳಿದ್ರು, ಇದು ನನ್ನ ಕೊನೆಯ ಕೂಗಿದೆ, ಹಿಂದೂ ಸಮಾಜ ಉಳಿಯೋದು ಬಹಳ ಕಷ್ಟ ಅಂತ ಹೇಳಿದ್ರು. ಹಿಂದೂ ಸಂಘಟಿತ ಆಗಕ್ಕೆ ಸಾಧ್ಯ ಇಲ್ಲ. ಹಿಂದೂ ಅಂದ್ರೆ ಹೇಳಿ, ಹಿಂದೂ ಅನ್ನೋದು ನಾಚಿಕೆಗೇಡಿನ ಸಂಗತಿ. ಹಿಂದೂ ಸದಾಕಾಲ ಹೊಡೆತ ತಿನ್ನೋನು ಅನ್ನುವ ಭಾವನೆ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭವಾದಂಥ ಸಂಘ ತನ್ನ ಧ್ಯೇಯೋದ್ದೇಶಗಳ ಪೂರ್ತಿಗಾಗಿ 100 ವರ್ಷಗಳ
ಮೌನ ತಪಸ್ಸನ್ನು ನಡೆಸಿತು. ಪ್ರಾರಂಭದಲ್ಲಿ ಜನ ಉಪಹಾಸವನ್ನು ಮಾಡಿದ್ರು. ಅದಾದ ಮೇಲೆ ಎಲ್ಲರೂ ಸೇರಿ ಸಂಘವನ್ನು ತುಳಿಯೋ ಪ್ರಯತ್ನವನ್ನು ಮಾಡಿದ್ರು. ಸಮಾಜನೂ ನಮ್ಮ ಜೊತೆಗಿರಲಿಲ್ಲ, ಸರ್ಕಾರನೂ ನಮ್ಮ ವಿರುದ್ಧ ಇತ್ತು. ಆದರೆ ನಮ್ಮ ವಿರೋಧ ಮಾಡದವರನ್ನೂ ವಿರೋಧಿಸದೆ ಎಲ್ಲರನ್ನ ಪ್ರೀತಿಯಿಂದ ಆತ್ಮೀಯತೆಯಿಂದ ಹೃದಯವನ್ನು ಗೆದ್ದು ಸಂಘ ತನ್ನ ಕಾರ್ಯಪಥದಲ್ಲಿ ಮುನ್ನಡೀತಾ ಸಂಪೂರ್ಣ ಭಾರತ ಮಾತ್ರ ಅಲ್ಲ, ವಿಶ್ವವೇ ಸಂಘವನ್ನು ಸ್ವೀಕರಿಸುವಂತಹ ಉತ್ತಮ ಘಳಿಗೆ ಇವತ್ತು ನಿರ್ಮಾಣವಾಗಿದೆ. ಶಾಂತವಾದಂಥ ತಪಸ್ಸು ಇವತ್ತು ಫಲಭೂತಗೊಳ್ಳುತ್ತಾ ಇದೆ. ದೇಶದಲ್ಲಿ ಒಂದು ಅದ್ಭುತ ಪರಿವರ್ತನೆ ಬಂದಿದೆ. ಹಿಂದೂ ಅನ್ನೋದು ಇವತ್ತು ನಾಚಿಕೆಗೇಡಿನ ಸಂಗತಿ ಅಲ್ಲ. ಜನ ಹೇಳ್ತಾರೆ, ಗರ್ವ ಸೇ ಕಹೋ ಹಮ್ ಹಿಂದೂ ಹೈ, ಗರ್ವ ಸೇ ಕಹೋ ಹಮ್ ಹಿಂದೂ ಹೈ. ಇಡೀ ದೇಶ ತುಂಬಾ ಮೊಳಗುತ್ತಾ ಇದೆ. ಮಹೇಶ್ ಕಲ್ಯಾಣ್ಪುರ್ ಸ್ವಾಗತಿಸಿದರು. ಸಂಜಯ್ ಶೇಟ್ ಪ್ರಾಸ್ತಾವಿಕ ಮಾತನಾಡಿದರು. ವಿಶ್ವನಾಥ್ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದರು. ನಿರ್ಮಲ್ ರೇವಣ್ಕರ್ ವಂದಿಸಿದರು. ಸಮ್ಮೇಳನದಲ್ಲಿ 2000ಕ್ಕಿಂತ ಹೆಚ್ಚು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಸಭಾ ಕಾರ್ಯಕ್ರಮದ ನಂತರ ಜಗದೀಶ್ ಆಚಾರ್ಯ ಪುತ್ತೂರ್ ಇವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು.